ಅಹಮದಾಬಾದ್ ವಿಮಾನ ದುರಂತಕ್ಕೆ ಕಾರಣವಾಯ್ತಾ ಹಕ್ಕಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ವಿಮಾನಕ್ಕೆ ಹಕ್ಕಿ ಡಿಕ್ಕಿ ಹೊಡೆದ ಕಾರಣ ಈ ದುರಂತವಾಯ್ತಾ? ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ವಿಮಾನಯಾನ ತಜ್ಞ. ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದೆ. ಒಂದ್ ಕಡೆ ಗಂಭೀರ ಸ್ಥಿತಿಯಲ್ಲಿ ಇರೋರಿಗೆ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ವಿಮಾನದಲ್ಲಿದ್ದಂತಹ 242 ಮಂದಿ ಪೈಕಿ ಹಲವರು ಗಂಭೀರ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಕಾಣ್ತಾ ಇದೆ. ಇದೀಗ ಸಾವಿನ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಕ್ಷಣ ಕ್ಷಣಕ್ಕೂ. ಮೊದಲಿಗೆ 105 ಜನ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದಾದ ನಂತರ ಪರಿಸ್ಥಿತಿ ಸದ್ಯಕ್ಕೆ ಕೈಮೀರಿ ಹೋಗ್ತಾ ಇದೆ. ಈ ರೀತಿಯಾದಂತಹ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಬದುಕಿ ಉಳಿಯೋದೇ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ತಜ್ಞರು ಕೂಡ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ನಿಜಕ್ಕೂ ಕರಾಳ ದಿನ ಭಾರತಕ್ಕೆ, ಒಂದು ರೀತಿಯಾದಂತಹ ಸಂಕಟ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನರು ಸಾವನ್ನಪ್ಪಿದ್ರು. ಆ ಸಾವು ನೋವು ನೋಡಿ ಅದು ಮಾಸುವ ಮುನ್ನವೇ ಇದೀಗ ಮತ್ತೊಂದು ದೊಡ್ಡ ಆಘಾತ ಆಗಿದೆ. ನಿಜಕ್ಕೂ ಇವತ್ತು ಕರಾಳ ದಿನ. ನೋಡಿ, ಈಗಾಗಲೇ 133 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇದೇ ರೀತಿಯಾಗಿ 2024ರಲ್ಲೂ ಕೂಡ ತಾಂತ್ರಿಕ ದೋಷ ಅಂತ ಹೇಳಿ ಗೊತ್ತಾಗಿತ್ತು. ಸೇಮ್ ಇದೇ ವಿಮಾನ ತಾಂತ್ರಿಕ ದೋಷ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆಗಲೇ ಕೂಡ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿತ್ತು. ಬಟ್ ಆದರೆ ಇವತ್ತು ವಿಮಾನ ಪತನ ಆಗಿದೆ. ವಿಮಾನ ಪತನ ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತು ಕಟ್ಟಡಕ್ಕೆ ವಿಮಾನ ಡಿಕ್ಕಿ ಆಗಿದೆ. ಆ ಕಟ್ಟಡದಲ್ಲಿ ವಿದ್ಯಾರ್ಥಿಗಳು, ಅದು ಮೆಡಿಕಲ್ ವಿದ್ಯಾರ್ಥಿಗಳು, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದಂತಹ ವಿದ್ಯಾರ್ಥಿಗಳು ಅಂತ ಗೊತ್ತಾಗ್ತಾ ಇದೆ. ಆವರಿಸಿದಂತಹ ದಟ್ಟ ಹೊಗೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಈ ರೀತಿಯಾಗಿ ದಟ್ಟ ಹೊಗೆ ಆವರಿಸಿದ್ರೆ ಅಲ್ಲಿಗೆ ಬದುಕುಳಿಯೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಅವಶೇಷಗಳ ಅಡಿ ಪ್ರಯಾಣಿಕರು ಸಿಲುಕಿ ನರಳಾಟವನ್ನು ಅನುಭವಿಸಿದ್ದಾರೆ. ಮೃತದೇಹಗಳ ರವಾನೆ ಕೂಡ ಮಾಡಲಾಗ್ತಾ ಇದೆ. ಗಾಯಾಳುಗಳಿಗೆ ಒಂದು ಕಡೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆ ಕೂಡ ಸದ್ಯಕ್ಕೆ ಸತತವಾಗಿ ಕೂಡ ನಡೆಸಲಾಗ್ತಾ ಇರುವಂಥದ್ದು. 8200 ಗಂಟೆಗಳ ಕಾಲ ಚಾಲನೆ ಮಾಡಿದಂತಹ ಅನುಭವವನ್ನು ಕೂಡ ಹೊಂದಿದ್ರು ಪೈಲಟ್ ಅಂತ ಗೊತ್ತಾಗ್ತಾ ಇದೆ. ಮತ್ತು ಸಹ ಪೈಲಟ್ 1100 ಗಂಟೆ ಅವರೂ ಕೂಡ ಅನುಭವವನ್ನು ಕೂಡ ಹೊಂದಿದ್ರು. ಇಲ್ಲಿ ಪೈಲಟ್ಗಳದ್ದು ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ